ನಮಸ್ತೆ, ನನ್ನ ಹೆಸರು ಅಮಿತ್ ಅಂತ ಹೇಳಿ, ಹಾಗೆ ನನ್ನ ಮಿಸಸ್ ಹೆಸರು ಅಂಜನಾ ಅಂತ ಹೇಳಿ. ನಾವು ಸೇಫ್ IVFಗೆ ಬರೋಕ್ಕಿಂತ ಮುಂಚೆ ನಮ್ಮ ಮದುವೆ ಆಗಿ 7 ವರ್ಷ ಆಗಿತ್ತು. ಈ 7 ವರ್ಷದಲ್ಲಿ ನಾವು ಸುಮಾರು ಕಡೆ ಟ್ರೀಟ್ಮೆಂಟ್ಗಳನ್ನು, ಬೇರೆ ಬೇರೆ ಥರ ಟ್ರೀಟ್ಮೆಂಟ್ಗಳನ್ನೆಲ್ಲ ತಗೊಂಡಿದ್ವಿ. ನಂತರ ಇಲ್ಲಿ ಲ್ಯಾಬ್ನಲ್ಲಿ ಏನು ಇರ್ತಾರೆ, ಪವನ್ ಮತ್ತು ಲೋಹಿತ್ ಇಬ್ಬರು ನನಗೆ ಪರಿಚಯ ಇತ್ತು. ಹಾಗಾಗಿ ಒಂದು ಸರ್ತಿ ಸರ್ನ ಭೇಟಿ ಮಾಡಿ ಅಂತ ಹೇಳಿದ್ರು. ಸರ್ನ ಮೊದಲನೇ ಸರ್ತಿ ಭೇಟಿ ಮಾಡಿದಾಗ ಅವರು ಕೆಲವಾರು ಅಂದರೆ ಏನೇನು ತೊಂದರೆ ಆಗಿರಬಹುದು ಏನು ಅನ್ನೋದನ್ನೆಲ್ಲ ಹೇಳಿದ್ರು. ತದನಂತರ ಒಂದು ಸಿಂಪಲ್ ಒಂದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆಗಬೇಕು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಆಯಿತು. ಅದಾದಮೇಲೆ ಇಲ್ಲಿರೋ ಅಂದರೆ ಇಲ್ಲಿ ಸರ್ಜರಿ ಆದ ಟೈಮಲ್ಲಿ ಆಗಿರ್ಬೋದು ಅಥವಾ ಪ್ರತಿ ಸರ್ತಿ ನಾವು ಇಲ್ಲಿಗೆ ಬಂದಾಗಲೂ ಕೂಡ ಇಲ್ಲಿ ಸ್ಟಾಫ್ ಆಗಿರ್ಬೋದು ಅಥವಾ ಮಧು ಸರ್ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾಯಿದ್ರು. ಹಾಗೂ ನಮ್ಗೆ ಇಲ್ಲಿ ಬಂದಮೇಲೆ ನನಗೆ ಕಾನ್ಫಿಡೆನ್ಸ್ ಬಂದಿದ್ದೇನು ಅಂತಂದರೆ, ನಾವಿಲ್ಲಿ ಏನು ಟ್ರೀಟ್ಮೆಂಟ್ ತೊಗೊಂಡಿದ್ದೀವಿ ಅದೇನು ಡಾಕ್ಟ್ರಿಗೆ ನಮಗೆ ಬಿಟ್ಟರೆ ಮತ್ತೆ ಬೇರೆ ಯಾರಿಗೂ ಗೊತ್ತಿರಲ್ಲ. ಆ ಥರ ತುಂಬ ಸೆಕ್ಯೂರ್ಡ್ ಆಗಿ ನಮಗೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ರು. ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಅಂತಂದರೆ, ಈ ಹಾಸ್ಪಿಟ್ಲಲ್ಲಿ ನಾವು OT ಆಗಿರ್ಬೋದು ಅಥವಾ ನಮ್ಮ ವಾರ್ಡ್ಗಳಾಗಿರ್ಬೋದು ತುಂಬ ಹೈಜಿನಿಕ್ ಆಗಿತ್ತು. ನನಗದು ಭಾಳ ಖುಷಿಯಾಗಿತ್ತು. ಅದಾದಮೇಲೆ ನಾವು ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ರು. ಸರ್ರು ಪ್ರತಿ ಟ್ರೀಟ್ಮೆಂಟ್ ಆಗುವಾಗಲೂ ಕೂಡ ಟ್ರೀಟ್ಮೆಂಟ್ ಏನು ಮಾಡ್ತಿದ್ದೀವಿ, ಯಾಕೆ ಮಾಡ್ತಾಯಿದ್ದೀವಿ, ಹೇಗೆ ಮಾಡಬೇಕು, ಆಮೇಲೆ ಮುಖ್ಯವಾದ ಏನು ಅಂತಂದರೆ, ನಾನು ನಮ್ಮ ಕೆಲಸ ಮುಗಿಸಿ ಬರ್ತಿದ್ದಿದ್ದೆ ಸಂಜೆ 5:30 6 ಗಂಟೆ ಆಗೋದು. ಎಷ್ಟೋ ಸರ್ತಿ ಸರ್ ನಮಗೋಸ್ಕರ ಕಾದ್ಕೊಂಡಿದ್ದು ನಮಗೆ ಟ್ರೀಟ್ಮೆಂಟ್ ಕೊಟ್ಟಿರೋದಿದೆ. ಇದೆಲ್ಲ ನಮಗೆ ಬಹಳ ಅನುಕೂಲವಾಗಿತ್ತು. ಸೇಫ್ IVFಗೆ ಬಂದಮೇಲೆ ಹೆಸರಲ್ಲೇ ಹೇಳ್ದಂಗೆ ಒಂಥರ ಸೇಫ್ ಫೀಲಿಂಗ್ ನಮಗೆ ಆಗ್ತಾಯಿತ್ತು. 2023ರಲ್ಲಿ ನಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು ನಮ್ಮ ಮನೆಯವ್ರಿಗೆ. ನನಗೆ ಎಂಡೋಮೆಟ್ರಿಯೋಸಿಸ್ ಪ್ರಾಬ್ಲಮ್ ಇತ್ತು. ಆ ಕಾರಣಕ್ಕೋಸ್ಕರ ಮಕ್ಕಳಾಗುವಂಥ ಚಾನ್ಸಸ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಲ್ಯಾಪ್ರೋಸ್ಕೋಪಿ ಮುಖಾಂತರ ಟ್ರೀಟ್ಮೆಂಟ್ ಕೊಟ್ಟು ಅದೇನು ಸಮಸ್ಯೆ ಇದೆ ಅದಕ್ಕೆ ಪರಿಹಾರವನ್ನು ಕಂಡುಹಿಡಲಾಯಿತು. ಇದಕ್ಕೆ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟನ್ನು ಕೂಡ ಹಾಸ್ಪಿಟಲಲ್ಲಿ ಕೊಟ್ಟರು. ಆ ಪರಿಹಾರದ ನಂತರ ಅಂದರೆ ಟ್ರೀಟ್ಮೆಂಟ್ ನಂತರ ಎಲ್ಲ ಕ್ಲಿಯರ್ ಆಗಿಬಿಟ್ಟು ಥಿಕ್ನೆಸ್ ಎಲ್ಲ ಚೆನ್ನಾಗಿ ಬಂದು ಎಂಡೋಮೆಟ್ರಿಯಮ್ ಇದ್ದು. ಆಮೇಲೆ ನನಗೆ ಕನ್ಸೀವ್ ಆಗಲಿಕ್ಕೆ ಅದು ತುಂಬಾ ಸಹಕಾರಿಯಾಯಿತು. ರಿಸಲ್ಟ್ ಪಾಸಿಟಿವ್ ಕೂಡ ಬಂತು. 8 ವರ್ಷಗಳ ನಂತರ ನಮಗೊಂದು ಗಂಡು ಮಗು ಹುಟ್ಟಿದೆ. ಇದರಿಂದ ನಾವು ಮಾತ್ರ ಅಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ, ನಮ್ಮ ಮಿಸ್ಸಸ್ನ ಅಪ್ಪ ಅಮ್ಮ ಎಲ್ಲರೂ ಕೂಡ ಸಂತೋಷವಾಗಿದ್ದಾರೆ. ಇಲ್ಲಿ ಚಿಕಿತ್ಸೆಯನ್ನು ಕೊಟ್ಟಂಥ ಎಲ್ಲ ಸ್ಟಾಫಿಗೂ, ಮಧು ಸರ್ ಆಗಿರ್ಬೋದು, ಚಂಪಾ ಮೇಡಮು, ಜೀವಂತಿ ಮೇಡಮು ಹಾಗೂ ಕೇಶವ್ ಸರ್ ಎಲ್ಲರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾವು ಮಕ್ಕಳಾಗಲ್ಲ ಅಂದ್ಕೊಂಡಿದ್ದ ಟೈಮಲ್ಲಿ ಇವರೆಲ್ಲ ಚಿಕಿತ್ಸೆಯನ್ನು ಕೊಟ್ಟು ನಮಗೆ ಸಹಕರಿಸಿದ್ದಾರೆ. ಹಾಗೆ ಎಲ್ರಿಗೂ ಧನ್ಯವಾದಗಳು. ಹಾಗೂ ಸೇಫ್ IVFಗೆ ನೀವು ಒಂದು ಸರ್ತಿನಾದರೂ, ನೀವು ಈ ಥರ ಪ್ರಾಬ್ಲಮ್ಗಳಲ್ಲಿದ್ದರೆ ಒಂದು ಸರ್ತಿನಾದರೂ ಭೇಟಿ ಕೊಡಿ ಅಂತ ನಾನು ನಿಮಗೆ ರೆಫರ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.